ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿ ಅಪ್ಪಂಗಳದಲ್ಲಿ ಬಂದು ಇಲ್ಲಿನ ಪ್ರಧಾನ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಎಸ್.ಜೆ. ಅಂಕೇಗೌಡ ಸರನ್ನು ಮಾತಾಡಿಸ್ಕೊಂಡು ನಿನ್ನೆ ಕಾರ್ಯಕ್ರಮದಲ್ಲಿ ಏಲಕ್ಕಿ ಬಗ್ಗೆ ಒಂದಷ್ಟು ಇಂಟ್ರೊಡಕ್ಷನ್ನು, ಆಮೇಲೆ ಅದನ್ನು ಯಾವ ರೀತಿಯಾಗಿ ನಾಟಿ ಮಾಡೋದು, ನಾಟಿ ಆದಮೇಲೆ ಗೊಬ್ಬರ ತನಕ ನಾವು ನಿನ್ನೆ ಕಾರ್ಯಕ್ರಮ ತಿಳ್ಕೊಂಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಾವು ಡಾಕ್ಟರ್ ಅಂಕೇಗೌಡ ಸರ್ ಅವರನ್ನು ಮಾತಾಡಿಸ್ಕೊಂಡು ಈಗ ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಕೊಯ್ಲು ಹೇಗಿರುತ್ತೆ, ಆಮೇಲೆ ಮುಖ್ಯವಾಗಿ ಏಲಕ್ಕಿ ಆರ್ಥಿಕತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಕೇಳಿ ತಿಳ್ಕೊಂಡು ಬರೋಣ. ನೀರಾವರಿ ವ್ಯವಸ್ಥೆ ಇರಬೇಕು. ಏಲಕ್ಕಿಗೆ ನೀರಾವರಿ ಇಲ್ಲದೆ ನಿರ್ವಹಣೆ ಮಾಡೋದು ಭಾಳ ಕಷ್ಟ. ಸೊ ಯಾವಾಗಲೂ ರೆಡಿ ಇರಬೇಕು. ಯಾವತ್ತು ಮಳೆ ಕಡಿಮೆ, ಮಳೆ ನಿಂತ 20 ದಿನಕ್ಕೆ ನಂತರ ಒಂದು ಮಣ್ಣನ್ನು ಕೊಡಬೇಕು ಏಲಕ್ಕಿಗೆ. ಅಂದರೆ ಅಕ್ಟೋಬರ್ನಲ್ಲಿ ನಾವು ಮಣ್ಣನ್ನು ಕೊಡ್ಬೋದು. ಸೊ ಕಳೆಯನ್ನು ತೆಗಿತೇವೆ, ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ಬೋದು, ಒಂದು ಕುಕ್ಕೆಯಷ್ಟು ಅಥವಾ ನೀಮ್ ಕೇಕನ್ನು ಹಾಕಿ ಅದಕ್ಕೆ ನೀವು ಮೈಕ್ರೋಬ್ಸ್ ಏನಾದ್ರು ಇದ್ದರೆ ಅದನ್ನು ಆ್ಯಡ್ ಮಾಡ್ಬೋದು. ಟ್ರೈಕೋಡರ್ಮಾ ಇರ್ಬೋದು, ವ್ಯಾಮ್ ಇರ್ಬೋದು, ಪಚೋನಿಯಾ ಇರ್ಬೋದು, ಇವನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಸೊ ಅದನ್ನು ಒಂದು ಲೇಯರಲ್ಲಿ ಕೊಟ್ಟು ಕಾಂಪೋಸ್ಟನ್ನು ಕೆಮಿಕಲ್ ಫರ್ಟಿಲೈಸರ್ಸನ್ನು ಕೊಟ್ಟು ಅದ್ರ ಮೇಲೆ ಮಣ್ಣನ್ನು ಹಾಕಬೇಕು, ಅರ್ಥಿಂಗ್ ಅಪ್ ಮಾಡಬೇಕು. ಅಂದರೆ ಏನು ನಿಮ್ಮ ಚರಂಡಿಯಲ್ಲಿ ಮಣ್ಣಿರುತ್ತೆ ಅದನ್ನು ಡೀಪ್ ಮಾಡ್ದಂಗೂ ಆಗುತ್ತೆ. ಆ ಚರಂಡಿ ಮಣ್ಣನ್ನು ಗಿಡಕ್ಕೆ ಕೊಟ್ಟು ಸೊ ಬೇರುಗಳು ಕಾಣಿಸ್ದಂಗೆ ಮಣ್ಣನ್ನು ಕೊಡಬೇಕು. ಸೊ ಮಣ್ಣನ್ನು ಕೊಟ್ಕೊಂಡು ಆನಂತರ ನಾವೇನು ಮಾಡಬೇಕು ಅಂತ ಹೇಳಿದರೆ ಸೊ ಅದ್ರ ಮೇಲೆ ಸೊಪ್ಪನ್ನು ಕೊಡಬೇಕು. ಅಂದರೆ ನಾವು ಬೇಸಿಗೆಗೆ ಹೋಗ್ತಾ ಇರ್ತೀವಿ, ಸೊಪ್ಪನ್ನು ಕೊಡಬೇಕು. ಸೊ ಇಷ್ಟು ಕೆಲಸವನ್ನು ಮಳೆ ನಿಂತ 20 ದಿನದ ನಂತರ, ಕೊನೆ ಮಳೆ ನಿಂತಿರುತ್ತೆ, ಮಣ್ಣು ಕೊಡೋದು ಮತ್ತು ನೀವು ಕಾಂಪೋಸ್ಟ್ ಕೊಡೋದು ಇದನ್ನೆಲ್ಲ ಮಾಡಿಬಿಟ್ಟು ಸೊ ಅದನ್ನು ಮಲ್ಚ್ ಕೊಟ್ಬಿಟ್ಟಾಗುತ್ತೆ. ಅಲ್ಲ, ಏಲಕ್ಕಿಗೆ ಮಾಡಿದಂಥ ಕೃಷಿ ಕೆಲಸಗಳನ್ನು ಮಾಡ್ದಂಗೆ ಆಗುತ್ತೆ. ಸೊ ಆ ರೀತಿ ಮಾಡ್ಕೊಬೇಕು. ಎರಡನೇದು, ಅನಂತರ ಏನು ಮಾಡಬೇಕು? ಸೊ ಇಂದ ಮಳೆ ಅಕ್ಟೋಬರ್ ನಂತರ ನಿಂತೋಗ್ಬೋದು, ಬರ್ದೇನೂ ಇರ್ಬೋದು. ಅವಾಗ ಏನು ಮಾಡಬೇಕು? ಮಳೆ ನಿಂತರೆ 1 ತಿಂಗಳಿಗೊಮ್ಮೆ ಇರಿಗೇಷನನ್ನು, ಸ್ಪ್ರಿಂಕ್ಲರ್ ಇರಿಗೇಷನನ್ನು ಏಲಕ್ಕಿಗೆ ಕೊಡಬೇಕಾಗುತ್ತೆ. ತಿಂಗಳಿಗೊಮ್ಮೆ, ಫೆಬ್ರವರಿ ಗಂಟ. ಸೊ ಅಂದರೆ ತೋಟ ಒಣಗಲಿಕ್ಕೆ ಬಿಡಬಾರ್ದು. ಸೊ ತೋಟ ಒಣಗಬಾರ್ದು. ಮಳೆ ಇದ್ದರೆ ಏನು ಕೊಡೋಕ್ಕೆ ಬೇಕಾಗಿರಲ್ಲ. ನವಂಬರಲ್ಲಿ ಮಳೆ ಬಂದರೆ, ಡಿಸೆಂಬರಲ್ಲಿ ಮಳೆ ಬಂದರೆ ಕೊಡೋದು ಅವಶ್ಯಕತೆ ಏನಿಲ್ಲ. ಸೊ ಅನಂತರ ಜನವರಿ 12ರಿಂದ 15 ದಿನಕ್ಕೊಮ್ಮೆ ಸ್ಪ್ರಿಂಕ್ಲರ್ ನೀರಾವರಿಯನ್ನು ಕೊಡ್ಬೋದು, ಅಥವಾ ನೀವು ಮಿನಿ ಸ್ಪ್ರಿಂಕ್ಲರ್ ನೀರಾವರಿಯನ್ನು ಕೊಡ್ಬೋದು. ಸೊ ಈ ನೀರಾವರಿ ಪದ್ಧತಿಯನ್ನು ನಾವು ಏಲಕ್ಕಿಯಲ್ಲಿ ಚೆನ್ನಾಗಿ ಬೆಳಿಬೋದು. ಮಿನಿ ಸ್ಪ್ರಿಂಕ್ಲರ್ ಅಂತ ಹೇಳಿದರೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಈಗ 10 ಅಡಿಗೆ ಸ್ಪ್ರಿಂಕ್ಲರ್ ಹಾಕಿರ್ತಾರೆ. ಈಗ ನಾವು 2 ಮೀಟ್ರಿಗೆ ಹಾಕಿರ್ತಾರೆ ಅವರು. ಸೊ ಆ 2 ಮೀಟ್ರದನ್ನು ಆನ್ ಮಾಡಿದರೆ ಅದು ಎಲ್ಲ ಗಿಡಕ್ಕೂ ಬೀಳುತ್ತೆ. ಸೊ ಒಂದು 4 ಗಿಡಕ್ಕೆ ಒಂದು ಸ್ಪ್ರಿಂಕ್ಲರನ್ನು ಕುಂಡ್ರಿಸಿರ್ತಾರೆ, ಅದು ಎಲ್ಲ ಗಿಡಕ್ಕೂ ಬೀಳುತ್ತೆ. ಸೊ ಎಲ್ಲ ಗಿಡಕ್ಕೂ ಬಿದ್ದಿದ್ದರಿಂದ ಏಲಕ್ಕಿ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಎಲ್ಲಿ ಮಿನಿ ಸ್ಪ್ರಿಂಕ್ಲರ್ ಇರೋದಿಲ್ಲ, ಅದು ಓವರ್ ಹೆಡ್ ಸ್ಪ್ರಿಂಕ್ಲರ್ ಮಾಡಿರ್ತಾರೆ. ಅದನ್ನು ನಾರ್ಮಲಿ 1 ಇಂಚ್ ಮಳೆ ಲೆವೆಲಲ್ಲಿ ಕೊಡ್ತಾರೆ. 12ರಿಂದ 15 ದಿನಕ್ಕೆ ಒಂದು ಸಾರಿ 1 ಇಂಚು ಮಳೆ ಬೀಳುವಷ್ಟು ಸ್ಪ್ರಿಂಕ್ಲರ್ ಇರಿಗೇಷನನ್ನು ಕೊಡ್ಬೋದು. ಸೊ ಆವಾಗಿಂದನೂ ಏಲಕ್ಕಿ ಚೆನ್ನಾಗಾಗುತ್ತೆ. ಸೊ ಇದು ಬಹಳ ಮುಖ್ಯ ಆಗುತ್ತೆ. ಮತ್ತು ಏನಾದರೂ ನೆರಳು ಜಾಸ್ತಿ ಆಗಿದ್ದರೆ ನೆರಳು ತೆಗಿಬೇಕು. ಆಗಲೂ ಸುದ ಮರಗಳು ಜಾಸ್ತಿ ಇದ್ದು ನೆರಳು ಜಾಸ್ತಿ ಆಗ್ತಾಯಿದೆ, ನೆರಳು ಕಡಿಮೆ ಮಾಡ್ಕೋಬೇಕು, ತುಂಬ ತೆಗಿಬಾರ್ದು. ಸೊ ಅದು ಬೇಕಾದಂಥ ಬಹಳ ಮುಖ್ಯವಾದ ವಿಷಯ. ಎರಡನೇದು, ನೀವಾಗಲೇ ಕೃಷಿ ಮಾಡಲಿಕ್ಕೆ ಅದನ್ನು ಹೊರಟಿರ್ತೇವೆ, ಅದನ್ನು ಮಾಡ್ಕೊಬೇಕು. ಸೊ ನೀರಾವರಿ ಬಗ್ಗೆ ನನಗಾಗಲೇ ಹೇಳಿದೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ ಹೇಳಿದ್ದಾನೆ. ಸೊ ಇನ್ನಂತರ ಬೇರೆ ಪ್ರಾಬ್ಲಮ್ಸ್ ಏನು ಏಲಕ್ಕಿ ಅಂತ ಹೇಳಿದರೆ, ಕೊಯ್ಲು ಮತ್ತು ನಿರ್ವಹಣೆ. 2 ವರ್ಷ ಅಥವಾ 3ನೇ ವರ್ಷಕ್ಕೆ ಏಲಕ್ಕಿ ಕಂದು ನೆಟ್ಟರೆ 2ನೇ ವರ್ಷಕ್ಕೆ ಇಳುವರಿಗೆ ಬರುತ್ತೆ. ಸೊ ಅದನ್ನು ನಾವು ಕುಯ್ಬೇಕು. ಹಣ್ಣಾದಾಗ ಕುಯ್ಕೊಬೇಕು. ನಾರ್ಮಲಿ ಸೆಪ್ಟೆಂಬರ್ ತಿಂಗಳಿನಿಂದ ಕುಯ್ಲಿಕ್ಕೆ ಬರುತ್ತೆ. ಹಣ್ಣು ಮತ್ತು ಒಂದು ಕರಿಕಾಯನ್ನು ಸೇರಿಸಿ ಕುಯ್ಬೇಕು. ಬೀಜಗಳು ಕಪ್ಪಿರಬೇಕು. ಅಷ್ಟಿದ್ದಾಗ ಏಲಕ್ಕಿ ಒಳ್ಳೆ ಚೆನ್ನಾಗಾಗುತ್ತೆ. ಕಪ್ಪಿರುವಂಥ ಹಣ್ಣುಗಳನ್ನು ಕುಯ್ದು ನೀರಿನಲ್ಲಿ ತೊಳೆದು ಅನಂತರ ಡ್ರೈಯರ್ನಲ್ಲಿ ಹಾಕಿ ಒಣಗಿಸಿ, ನಾರ್ಮಲಿ 55 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 18ರಿಂದ 20 ಗಂಟೆ ಒಣಗಿಸ್ಬೇಕು. ನಿಧಾನವಾಗಿ ಒಣಗಿಸ್ಬೇಕು. ಬೇಗ ಒಣಗಿಸಿದಷ್ಟು ಏಲಕ್ಕಿಯಲ್ಲಿ ಸುವಾಸನೆ ಕಡಿಮೆ ಆಗುತ್ತೆ. ಸೊ 18ರಿಂದ 20 ಅಂದರೆ ನಮ್ಮಲ್ಲೆಲ್ಲ ಒಂದು ನೈಟು ಆಲ್ಮೋಸ್ಟ್ 24 ಅವರ್ಸು ಡ್ರೈಯರ್ಸ್ ಆನ್ ಆಗಿರುತ್ತೆ. ಸೊ ಅದರಲ್ಲಿ ಒಣಗಿಸ್ಬಿಟ್ಟು ಅದನ್ನು ಒಣಗಿದ ನಂತರ ಸ್ವಲ್ಪ ಟೆಂಪರೇಚರನ್ನು 60 ಡಿಗ್ರಿಗೆ ತೊಗೊಂಡೋಗಿ ಹೂವನ್ನು ತೆಗಿಲಿಕ್ಕೆ ಬೇಕಾಗುತ್ತೆ. ತೆಗೆದುಬಿಟ್ಟು ಗ್ರೇಡ್ ಮಾಡಿಬಿಟ್ಟು ನೀವು ಒಂದು ಒಳ್ಳೆ ಪ್ಲಾಸ್ಟಿಕ್ ಚೀಲಗಳು ಬರ್ತಾ ಇದ್ದಾವೆ. ಸೊ ಅದನ್ನು ಒಂದು ಬಿಳಿ ಪ್ಲಾಸ್ಟಿಕ್ ಚೀಲದೊಳಗೆ ಹಾಕಿ ಮೇಲೆ ಕಪ್ಪುದು ಹಾಕಿ ಆನಂತರ ಗೋಣಿನಲ್ಲಿ ಕಟ್ಟಿ ನೀರು ಒಂದು ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಇಷ್ಟು ಏಲಕ್ಕಿ ಬಗ್ಗೆ, ಕೃಷಿ ಬಗ್ಗೆ. ಮತ್ತು ಏಲಕ್ಕಿಯಲ್ಲಿ ಪ್ರಾಬ್ಲಮ್ಸ್ ಏನೇನು ಬರ್ತವೆ? ಒಂದು ಕೀಟ, ಕಜ್ಜಿಕಾಯಿ ಅಂತ ಬರುತ್ತೆ. ಕಜ್ಜಿ ಬರ್ದಂಗೆ ಏಲಕ್ಕಿಯನ್ನು ನೋಡ್ಕೋಬೋದು. ಅದು ಯಾವಾಗ ಬರುತ್ತೆ ಅಂತ ಹೇಳಿದರೆ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಬರುತ್ತೆ. ಸೊ ಕಜ್ಜಿ ಬರಲಿಕ್ಕೆ ನಾವು ಸೋಗೆ ತೊಗೊಂಡಿರ್ಬೇಕು.
ಸೋಗೆಯನ್ನು ನಾವು ಏಪ್ರಿಲ್ ಮೇನಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಥವಾ ಮೇನಲ್ಲಿ ತೆಗಿಬೇಕು. ತೆಗೆದುಬಿಟ್ಟು ಸಿಂಪಡಣೆ ಮಾಡ್ಕೊಬೇಕು. ಸೊ ನಾರ್ಮಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಫೆಬ್ರವರಿಯಲ್ಲಿ ಒಂದು ಸಾರಿ ಸಿಂಪಡಣೆ ಮಾಡ್ತೇವೆ. ಅದು ಹೂವು ಬಿಡೋಕೆ ಆಮೇಲೆ ಹೂವು ಸುಡೋ ಸಮಯ. ಸೊ ಆವಾಗ ಒಂದು ಸಾರಿ ನಾವು ಕ್ವಿನಾಲ್ಪಾಸ್ ಇರ್ಬೋದು ಅಥವಾ ಇಮಿಡಾಕ್ಲೋರೋಪಿಡ್ 1 ml per ಲೀಟ್ರು, ಕ್ವಿನಾಲ್ಪಾಸ್ 2 ml per ಲೀಟ್ರು. ಸೊ ಇದು ಯಾವುದಾದ್ರು ಒಂದು ಕೆಮಿಕಲ್ನಲ್ಲ, ಅಥವಾ ಡೈಪೆಂಥೋಯುರಾನು 0.5 ml per ಲೀಟ್ರು, ಅದನ್ನು ನಾವು ಸಿಂಪಡಣೆ ಮಾಡ್ಕೊಬೇಕು. ಸೊ ಅದನ್ನು ಸಿಂಪಡಣೆ ಮಾಡಿ ಮತ್ತೆ 15ರಿಂದ 1 ತಿಂಗಳಿನಲ್ಲಿ ಇನ್ನೊಂದು ಸಾರಿ ಮಾಡಬೇಕು. ಮಾರ್ಚ್ ಏಪ್ರಿಲಲ್ಲಿ ಇನ್ನೊಂದು ಸಾರಿ ಮಾಡೋ. ಆವಾಗ ಆ ಥ್ರಿಪ್ಸ್ಗಳು ತೋಟದಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಅದರಿಂದ ಕಜ್ಜಿಕಾಯಿ ಬರೋಲ್ಲ. ಇವೇನಾಗುತ್ತೆ ಅಂದರೆ ಇನ್ನೇನು ಜೂನಲ್ಲಿ ಕಾಯಿ ಬಿಡೋದ್ರೊಳಗೇ ಇವು ಆ ಹೂವಿನ ಓವಿಲ್ ಮೇಲೇ ಹೋಗ್ಬಿಟ್ಟು ಇಂಜುರಿ ಮಾಡಿರ್ತವೆ. ಅದರಿಂದ ಅವು ಪಾಪ್ಯುಲೇಷನ್ ಇಲ್ದಂಗೆ ನೋಡಿಕೊಂಡ್ರೆ ಕಜ್ಜಿಕಾಯಿ ಬರೋದಿಲ್ಲ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಸೆಪ್ಟೆಂಬರ್ ಕುಯ್ಯೋಕೆ ಹೋದಾಗ ಕಜ್ಜಿಕಾಯಿ ಬಂದಿದೆ ಅಂತ ಸ್ಪ್ರೇ ಮಾಡೋಕ್ಕೆ ಹೋಗ್ತೇವೆ. ಅದಾಗಲೇ ಡ್ಯಾಮೇಜ್ ಆಗೋಗ್ಬಿಟ್ಟಿರುತ್ತೆ. ನೀವು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇನೊಳಗೆ ನೀವು ಕಜ್ಜಿಗೆ ಮಾಡಬೇಕಾದಂಥ ಕ್ರಮಗಳನ್ನು ನೀವು ತೋಟದಲ್ಲಿ ನಿರ್ವಹಣೆಯನ್ನು ನೋಡ್ಕೊಂಡು ಮಾಡಿದರೆ ಕಜ್ಜಿಯನ್ನು ನಿಯಂತ್ರಣ ಮಾಡ್ಬೋದು. ಅದ್ರ ಜೊತೆಗೆ ಬೋರರು ಬರುತ್ತೆ. ಅದೇ ಕೆಮಿಕಲ್ಸ್ಗಳಲ್ಲಿ ಬೋರರು ಸುಧಾ ಕಂಟ್ರೋಲ್ ಆಗುತ್ತೆ. ಅದ್ರ ಜೊತೆಗೆ ಸೂಟ್ ಫ್ಲೈ ಬರುತ್ತೆ, ಎಕ್ಸ್ಪೆಷಲಿ ಸಣ್ಣ ಗಿಡಗಳಲ್ಲಿ. ಸೊ ಅಂಥ ಟೈಮಲ್ಲಿ ನಾವು ಯಾವುದಾದ್ರು ಈ ಕ್ವಿನಾಲ್ಪಾಸ್ ಇರ್ಬೋದು, ನೀರಿನ ನಿರ್ವಹಣೆಯನ್ನು ಜಾಸ್ತಿ ಮಾಡಿದರೆ ಸೂಟ್ ಫ್ಲೈಗಳು ಕಡಿಮೆ ಆಗುತ್ತೆ. ಅದನ್ನು ಮಾಡಿ ನಿಯಂತ್ರಣ ಮಾಡ್ಬೋದು. ಅಥವಾ ಕ್ವಿನಾಲ್ಪಾಸು ಅಥವಾ ಡೈವರ್ನ್ ಯಾವುದಾದ್ರು ಒಂದು ಇನ್ಸೆಕ್ಟಿಸೈಡನ್ನು ಹೊಡೆದ್ರೆ ನಾವು ಅದು ಸೂಟ್ ಫ್ಲೈ ಅನ್ನೋದನ್ನು ಸುಧಾ ಕಡಿಮೆ ಮಾಡ್ಕೊಬೋದು. ಅದ್ರ ಜೊತೆಗೆ ಬೋರರು, ಇವೆಲ್ಲ ಆಲ್ಮೋಸ್ಟ್ ಆ ಸಮಯದಲ್ಲಿ ಬರುವಂತಹ ಕೀಟಗಳು. ಅನಂತರ ಸೆಪ್ಟೆಂಬರ್ ಮೇಲೆ ಬೋರರು ಕಾಯಿಗೆ ಬರುತ್ತೆ. ಸೊ ಸೆಪ್ಟೆಂಬರ್ ನಂತರ ನಾವು ಕ್ವಿನಾಲ್ಪಾಸು ಅಥವಾ ಅದು ಇಮಿಡಾಕ್ಲೋರೋಪಿಡು ಅಥವಾ ಡೈಪೆಂಥೋಯುರಾನನ್ನು ಒಂದು ಸಾರಿ ಸ್ಪ್ರೇ ಮಾಡಿದರೆ ಈ ಬೋರರ್ ಕಾಯಿಗಳನ್ನು ಕಚ್ಚುವ ಒಂದು ತೂತ ಮಾಡುವ ಹುಳವನ್ನು ಮತ್ತು ಕೊತ್ತನ್ನು ತೂತ ಮಾಡುವ ಹುಳವನ್ನು, ಕಾಂಡವನ್ನು ತೂತ ಮಾಡುವ ಕಾಂಡ ಕೊರಕ ಅಂತಾರೆ, ಅದನ್ನು ನಾವು ನಿಯಂತ್ರಣ ಮಾಡ್ಕೊಬೋದು. ಒಂದು ಏಲಕ್ಕಿಯಲ್ಲಿ ಏನಾಗುತ್ತೆ ಅಂದರೆ ತೋಟವನ್ನು ಪ್ರತಿ ತಿಂಗಳು ಹೋಗಿ ನೋಡಬೇಕು. ಅದೇ ಬಹಳ ಮುಖ್ಯ. ಆನಂತರ ನೋಡಿ ಏನಾದರೂ ಸಮಸ್ಯೆ ಇದ್ದರೆ ಗೊತ್ತಾಗುತ್ತೆ. ಒಂದು ಬೋರರ್ ಬಂದಿದ್ದರೆ ಅದರದ್ದು ಇಕ್ಕೆಗಳು ಈಚೆ ಬರ್ತಾ ಇರುತ್ತೆ. ಅದು ತಕ್ಷಣ ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ. ತುಂಬ ದಿನ ಬಿಟ್ಟು ಹೊಡೆದ್ರೆ ಕಂಟ್ರೋಲ್ ಆಗಲ್ಲ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ. ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ
ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ರೋಗಗಳು ಅಂತ ಹೇಳಿದಾಗ ನಮ್ಮಲ್ಲಿ ಇರುವಂಥ ಮುಖ್ಯ ರೋಗಗಳು ಅಂತ ಅಂದರೆ ಒಂದು ಗೆಡ್ಡೆ ಕೊಳೆ ರೋಗ. ಗೆಡ್ಡೆ ಕೊಳೆ ರೋಗ ಬಂದರೆ ಏನಾಗುತ್ತೆ ಅಂದರೆ ನೀರು ಎಲ್ಲಿ ಜಾಸ್ತಿ ಆಗುತ್ತೆ, ಮಳೆ ಜಾಸ್ತಿ ಆದ ವರ್ಷಗಳಲ್ಲಿ ಜಾಸ್ತಿ ಕಾಣುತ್ತೆ. ನೆರಳು ಜಾಸ್ತಿ ಇದ್ದರೆ ಗೆಡ್ಡೆ ಕೊಳೆ ರೋಗ ಜಾಸ್ತಿ. ಸೊ ಮತ್ತು ಬಿಸಿಲಿನ ಶಾಖ ಕಡಿಮೆ ಇದ್ದರೆ ಗೆಡ್ಡೆ ಕೊಳೆ ರೋಗ ಜಾಸ್ತಿ. ಅಥವಾ ನೀರು ಜಾಸ್ತಿ ಆಗಿಬಿಟ್ರೆ ನೀರಿನ ನಿಯಂತ್ರಣ ಮಾಡಲಿಕ್ಕೆ ಚರಂಡಿ ಮಾಡ್ಕೊಬೇಕು. ಸೊ ಮತ್ತು ಗೆಡ್ಡೆಗಳನ್ನು ಕೊಳೆದಂಗೆ ಇರೋಕ್ಕೆ ಆ ಪ್ರತಿ ಗುಣಿಯಿಂದ ನೀರು ಆದಿ ಹೋಗಂಗೆ ನೋಡ್ಕೊಬೇಕು. ಮತ್ತು ಕಾಪರ್ ಆಕ್ಸಿಕ್ಲೋರೈಡನ್ನು ಪ್ರತಿ ಗಿಡಕ್ಕೆ ಡ್ರೆಂಚ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಟ್ರೈಕೋಡರ್ಮಾ ಅಂದರೆ ಒಂದು ಕಾಪರ್ ಆಕ್ಸಿಕ್ಲೋರೈಡ್ ಕೊಟ್ಟ ನಂತರ ಒಂದು 15 ದಿನ ಬಿಟ್ಟು ಟ್ರೈಕೋಡರ್ಮಾ ಕೊಟ್ಟರು ಒಂದು ಸ್ವಲ್ಪ ಮಟ್ಟಿಗೆ ರೋಗ ಕಡಿಮೆ ಆಗುತ್ತೆ. ಅಥವಾ ಪೊಟ್ಯಾಷಿಯಂ ಫಾಸ್ಫನೇಟನ್ನು ಸ್ಪ್ರೇ ಮತ್ತು ಡ್ರೆಂಚ್ ಮಾಡ್ಬೋದು. ಸೊ ಈ ಕೆಮಿಕಲ್ಗಳಿಂದ ನಾವು ಇದು ಮಾಡಬೇಕು. ಮತ್ತು ಇನ್ನೊಂದು ಎಲೆ ಕೊಳೆ ರೋಗ ಬರುತ್ತೆ ಏಲಕ್ಕಿಗೆ. ಸೊ ಎಲೆ ಕೊಳೆ ರೋಗ ಬರೋದು ಅಂತ ಹೇಳಿದರೆ ಜಾಸ್ತಿ ನೆರಳಿದ್ರೆ ಬರುತ್ತೆ. ನೆರಳು ನಿಯಂತ್ರಣ ಮಾಡ್ಕೊಂಡಿದ್ರೆ ಕಡಿಮೆ ಆಗುತ್ತೆ. ಆವಾಗ ನೀವು ರೋಗ ಬರುತ್ತೆ ಅನ್ನೋದಿದ್ದರೆ ನಾವು ಶೇಕಡ 1 ಬೋಡೋ ದ್ರಾವಣವನ್ನು ಜೂನ್ ಜುಲೈ ತಿಂಗಳಿನಲ್ಲಿ ಹೊಡ್ಕೊಬೇಕು. ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹೊಡಿಬೋದು. ಮತ್ತು ಅದನ್ನು ಬೇಕಾದ್ರೆ ಬುಡಕ್ಕೂ ಹಿಡಿಬೋದು. ಆವಾಗ ಅದಕ್ಕೂ ಕೊಳೆ ಬರೋದು ಕಡಿಮೆ ಆಗುತ್ತೆ. ಸೊ ಮೋಸ್ಟ್ಲಿ ಬೋಡೋ ದ್ರಾವಣ ಮತ್ತು COC ದ್ರಾವಣವನ್ನು ಉಪಯೋಗಿಸೋದ್ರಿಂದ ಕೊಳೆ ರೋಗಗಳನ್ನು ನಿಯಂತ್ರಣ ಮಾಡೋದು. ಮತ್ತು ಕೊಳೆ ರೋಗ ನಿಯಂತ್ರಕ ತಳಿಗಳನ್ನು ಬೆಳೀಲಿಕ್ಕೆ ಶುರು ಮಾಡ್ಬೋದು. ನಮ್ಮಲ್ಲಿ ISR ಅವಿನಾಶ್ ಅಂತ ಒಂದು ಬಿಡುಗಡೆ ಮಾಡಿದ್ದೇವೆ. ಆ ತಳಿಯನ್ನು ಸುಧಾ ಬೆಳಿಬೋದು. ಸೊ ಚರಂಡಿ ವ್ಯವಸ್ಥೆ ಮಾಡಿಕೊಂಡು ಈ 2 ಮುಖ್ಯ ಕೊಳೆ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು. ಸೊ ಅಷ್ಟೇ. ಅದರಲ್ಲಿ ಗುಟ್ಟೇನಂದರೆ ನೀವು ತೋಟಕ್ಕೆ ಹೋಗಬೇಕು, ಅದನ್ನ ನೋಡ್ತಿರ್ಬೇಕು, ನೀರು ನಿಲ್ದಂಗೆ ನೋಡ್ಕೋಬೇಕು. ಯಾರೋ ಒಬ್ಬನ ಜನ ಇಟ್ಕೊಂಡು ಅದನ್ನು ಕ್ಲಿಯರ್ ಮಾಡಿಸ್ತಾ ಇದ್ದರೆ ರೋಗ ಬರೋದು ಕಡಿಮೆ. ನಾವು ಯಾವಾಗಲೂ 15 ದಿನ 20 ದಿನ ಹೋಗೋದೇ ಇಲ್ಲ, ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ಇದು ಬಹಳ ಮುಖ್ಯವಾದ ರೋಗಗಳು. ಮತ್ತು ಅದ್ರ ಜೊತೆ ಕಟ್ಟೆ ರೋಗ. ನೀವೇನಾದ್ರು ತೋಟಕ್ಕೆ ನೆಟ್ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳಿದ್ರೆ ಯಾವತ್ತೋ ಕಟ್ಟೆ ಬರುತ್ತೆ, ಗೊತ್ತೇ ಆಗೋಲ್ಲ. ಆನಂತರ ಅದು ಹರಡ್ಬಿಟ್ಟಿರುತ್ತೆ. ಸೊ ಕಟ್ಟೆ ರೋಗದನ್ನು ಸಿಂಪ್ಟಮನ್ನು ನೋಡಿಕೊಂಡು ಅದನ್ನು ತೆಗಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು. ಕಟ್ಟೆ ರೋಗ ಬಂದರೆ ಇಟ್ಕೊಳ್ಳೋಕ್ಕಾಗಲ್ಲ, ತೆಗಿತಿರಬೇಕು. ಮತ್ತು ಸಿಂಪಡಣೆಗಳನ್ನು ಮಾಡ್ತಾರೆ. ಇನ್ಸೆಕ್ಟಿಸೈಡ್ಗಳನ್ನು ಸಿಂಪಡಣೆ ಮಾಡೋದ್ರಿಂದ ಈ ರೋಗದ್ದು ಸುಧಾ ಕಡಿಮೆ ಆಗಿದೆ. ಸೊ ಈಗ ಕೇರಳದಲ್ಲಿ ನೋಡಿದಾಗ ಕಂದುಗಳಿಂದ ಮಾಡಿಬಿಟ್ಟು ಅವ್ರು 12 ಸ್ಪ್ರೇಗಳು ಮಾಡೋದ್ರಿಂದ ಕಟ್ಟೆ ರೋಗನೇ ಇಲ್ಲ. ಆದರೆ ಕರ್ನಾಟಕದಲ್ಲಿ ಅಲ್ಲಲ್ಲೇ ಕಾಣುತ್ತೆ. ಎಲ್ಲಿ ನಾವು ತೋಟಗಳನ್ನು ಹಾಕಿ ತುಂಬ ಸ್ಪ್ರೇ ಮಾಡ್ದೇನೆ ಅಲ್ಲಿ ಹೋಗಿ ಸರಿಗೆ ನೋಡದೇ ಇರೋ ತೋಟಗಳಲ್ಲಿ ಕಾಣ್ತಾ ಇದ್ದಾವೆ. ಸೊ ನಿಯಂತ್ರಣ ಅಂತ ಹೇಳಿದ್ರೆ ಕಟ್ಟೆ ರೋಗ ಬಂದರೆ ಆ ಗಿಡವನ್ನು ತೆಗೆದಾಕ್ಬೇಕು. ಫುಲ್ ಗಿಡನೇ ತೆಗೆದುಬಿಟ್ಟು ಸುಟ್ಟಾಕಬೇಕು. ಸೊ ಅನಂತರ ಬೇಕಾದ್ರೆ ಅಲ್ಲಿ ಗಿಡಕ್ಕೆ ನೆಡ್ಬೋದು. ಸೊ ಅದು ಒಂದು. ಮತ್ತು ತುಂಬ ತೋಟಗಳಲ್ಲಿ ತುಂಬ 10%ಗಿಂತ ಜಾಸ್ತಿ ಇದ್ದರೆ ನಿರ್ವಹಣೆ ಮಾಡಲಿಕ್ಕಾಗೋದಿಲ್ಲ. ಆವಾಗ ತೋಟನೇ ತೆಗೆದು ಹೊಸ ರೀಪ್ಲಾಂಟಿಂಗ್ ಮಾಡಬೇಕು. ಸಾಂಬಾರು ಮಂಡಳಿಯಿಂದ ಅವರು ಇದನ್ನು ಕೊಡ್ತಾರೆ, ಅದಕ್ಕೆ ರೀಪ್ಲಾಂಟಿಂಗ್ ಸ್ಕೀಮ್ಗಳಿದೆ, ಸಬ್ಸಿಡಿ ಎಲ್ಲ ಇದೆ, ಅದನ್ನೆಲ್ಲ ಉಪಯೋಗಿಸ್ಬೇಕು. ಈವನ್ ಡ್ರೈಯರ್ಗೂ ಸುಧಾ ಸಾಂಬಾರು ಮಂಡಳಿಯಿಂದ ಸಬ್ಸಿಡಿ ಇದೆ, ಅದನ್ನು ತೊಗೊಬೋದು. ಸಾಂಬಾರು ಮಂಡಳಿಯಿಂದ ಇದೆ, ಅದನ್ನು ಬೇಕಾದ್ರೆ ರೈತರು ಹೋಗಿ ರೀಪ್ಲಾಂಟಿಂಗ್ ಸಬ್ಸಿಡಿ ಇದೆ ಮತ್ತು ಡ್ರೈಯರಿಗೆ ಸಬ್ಸಿಡಿ ಇದೆ, ಅದನ್ನು ಉಪಯೋಗಿಸ್ಬೋದು. ಸೊ ತಮಗೆ ಬೇರೆ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಸಂಸ್ಥೆಯನ್ನು ತಾವು ಕಾಂಟ್ಯಾಕ್ಟ್ ಮಾಡಿದರೆ ಉಳಿದ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೋದು. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್.
ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಗ್ರೀನ್ ಪ್ಲಾಸ್ಟ್, ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್, ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್, ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸೊ ಏಲಕ್ಕಿ ಇಳುವರಿ ಅಂತ ಹೇಳಿದಾಗ ನಮ್ಮ ಸಂಸ್ಥೆಗಳಿಂದ ಬಿಡುಗಡೆ ಆಗಿರೋ ತಳಿಗಳಲ್ಲಿ ಉತ್ತಮವಾದ ಇಳುವರಿ ಬರ್ತಾ ಇದೆ. ಅಟ್ಲೀಸ್ಟ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ 400ರಿಂದ 500 kgಯಷ್ಟು ಇಳುವರಿಯನ್ನು ಕೊಡುವಂಥ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಒಬ್ಬ ರೈತರು ಅಂದ ತಕ್ಷಣ ಒಂದು ಎಕರೆಯಲ್ಲಿ ನಾರ್ಮಲಿ ಏಲಕ್ಕಿಯಲ್ಲಿ 1,000 ಗಿಡ ಇರುತ್ತೆ. ಒಂದು ಹೆಕ್ಟರ್ನಲ್ಲಿ 2,500ರಿಂದ 3,000 ಗಿಡ ಇರುತ್ತೆ. ಸೊ ಅದರಿಂದ ನೀವು ಮಿನಿಮಮ್ ಅಂತ ಹೇಳಿದರೆ ಒಂದು 150 kg ಏಲಕ್ಕಿ ಆದರೂ ಬೆಳಿಬೇಕು. ಸೊ 150 kg ಏಲಕ್ಕಿಯನ್ನು ನೀವು ಬೆಳಿಲಿಕ್ಕೆ ಒಂದು 30ರಿಂದ 40 ಕಂದುಗಳು ಬೇಕು. ಅಂದರೆ ಏಲಕ್ಕಿಯಲ್ಲಿ ಏನಾಗುತ್ತೆ ಅಂದರೆ ಕಂದುಗಳ ಸಂಖ್ಯೆಯ ಮೇಲೆ ಏಲಕ್ಕಿ ಇಳುವರಿ ಡಿಪೆಂಡ್ ಆಗುತ್ತೆ. ಅನಂತರ ಇರಿಗೇಷನ್ ಸಿಸ್ಟಮ್ ಮೇಲೆ ನಿಮ್ಮಲ್ಲಿ ಇಳುವರಿ ಡಿಪೆಂಡ್ ಆಗುತ್ತೆ. ಅಂದರೆ ಇದು ಏನಾಗುತ್ತೆ ಅಂದರೆ ಏಪ್ರಿಲ್ ಮೇನಲ್ಲೇ ಹೂವು ಬಿಡಲಿಕ್ಕೆ ಶುರು ಆಗುತ್ತೆ. ಮೇ, ಜೂನ್, ಜುಲೈನಲ್ಲಿ ತಂಪಿನ ವಾತಾವರಣ ಬೇಕು. ಸೊ ಈಗ ಬೇರೆ ಪ್ರದೇಶಗಳಲ್ಲಿ ಆಗ್ತಾ ಇದ್ದಾರೆ, ಅಲ್ಲಿ ತಂಪನ್ನು ಕ್ರಿಯೇಟ್ ಮಾಡಲಿಕ್ಕಾಗಿಲ್ಲ ಅಂದರೆ ಇಳುವರಿ ಬರುವುದಿಲ್ಲ. ಮತ್ತು ಯಾವಾಗ ಬರುತ್ತೆ ಅಂತ ಹೇಳಿದರೆ ತಂಪಾದ ಮೇಲೆ ಸ್ವಲ್ಪ ಬರುತ್ತೆ. ಅಂದರೆ ನಿಮಗೆ 50 kg 60 kg ಹಿಂಗೆ ಬಂದಾಗ ಅಷ್ಟಾಗಿ ಉತ್ಪಾದನೆಯಲ್ಲಿ ಒಳ್ಳೆಯದು. 50-60 kg ಬೆಳೆದ್ರೂ ಆದರೆ ಉತ್ತಮವಾದ ಆದಾಯ ಬರುವುದಿಲ್ಲ. 150 kg ಒಂದು ಎಕರೆಗೆ ಬೆಳೆದ್ರೂ ಇದೊಂದು ಉತ್ತಮವಾದ ಬೆಳೆ. ಸೊ ಕೇರಳದಲ್ಲಿ ಆಲ್ಮೋಸ್ಟ್ ಅವರು ಒಂದು ಎಕರೆಗೆ 400 kgಯಿಂದ 500 kg ಕುಯ್ತಾ ಇದ್ದಾರೆ. ಆದ್ದರಿಂದ ಅವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ನಾವು ರೈತರ ಹತ್ರ ಎಲ್ಲ ನೋಡಿದಾಗ ಒಂದು 100-150 kg ಕುಯ್ಯೋರೆಲ್ಲ ಚೆನ್ನಾಗಿ ಏಲಕ್ಕಿ ಬೆಳೀತಾ ಇದ್ದಾರೆ. 50 kg ಕುಯ್ಯೋರೆಲ್ಲ ಏಲಕ್ಕಿಯನ್ನು ಬಿಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಆದಾಯ ಬರುವುದಿಲ್ಲ. ಅಲ್ಲಿ ಹೋಗಿ ನಾವು ಸ್ಪಾಟ್ ನೋಡಿದಾಗ ನಿರ್ವಹಣೆ ಖರ್ಚನ್ನು ಕಡಿಮೆ ಮಾಡಿರ್ತಾರೆ, ನಿರ್ವಹಣೆನೂ ಮಾಡಿರಲ್ಲ. ಮತ್ತು ಅವ್ರಿಗೆ ಬೇರೆ ಬೆಳೆ ಇದೆ, ಅಡಿಕೆ ಇದೆ ಅಥವಾ ತೆಂಗಿದೆ ಅಥವಾ ಕಾಫಿ ಇದೆ, ಮೆಣಸಿದೆ. ಅದರಿಂದ ಇದು ಒಂದು ನಮ್ಮ ಜೊತೆಯಲ್ಲಿ ಇರಲಿ ಅಂತ ಬೆಳೀತಿರ್ತಾರೆ, ಒಳ್ಳೆಯದು. ಸೊ ಏಲಕ್ಕಿ ಅಂತ ಹೇಳಿದಾಗ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಥವಾ ಪೋಸ್ಟ್ ಹಾರ್ವೆಸ್ಟಲ್ಲಿ ಏನೇನಂದರೆ ಏಲಕ್ಕಿಯನ್ನು ಹಣ್ಣಾದಾಗ ಕುಯ್ದರೆ ಹಳದಿ ಇರುತ್ತೆ, ಉತ್ತಮವಾಗಿರುತ್ತೆ, ಬೀಜ ಕಪ್ಪಿರುತ್ತೆ. ಅದನ್ನು ಫಿಸಿಯಲಾಜಿಕಲಿ ಮೆಚ್ಯೂರ್ಡ್ ಸ್ಟೇಜಲ್ಲಿ ಕುಯ್ದರೆ ಗ್ರೀನ್ ಇರುತ್ತೆ, ಒಡೆದೋಗಲ್ಲ, ಬೀಜ ಕಪ್ಪಿರುತ್ತೆ. ಇದು ಬಹಳ ಮುಖ್ಯ ಏಲಕ್ಕಿ ಬೆಳೆಯೋರು ಅಥವಾ ಏಲಕ್ಕಿ ತಿನ್ನೋರಿಗೆ. ಬೀಜ ಕಪ್ಪಿರಬೇಕು. ಸೊ ಗ್ರೀನಾಗಿರಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಬೇಗ ಕುಯ್ದರೆ ಸ್ವಲ್ಪ ಗ್ರೀನ್ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ಕುಯ್ಯಬೇಕಾದ್ರೆ ಅದು ಹಣ್ಣೇ ಆಗಿರಲ್ಲ, ಅದನ್ನು ಕುಯ್ದುಬಿಟ್ಟಿರ್ತಾರೆ. ಆವಾಗ ಕೆಲವು ಟೊಳ್ಳು ಏಲಕ್ಕಿ ಗ್ರೀನ್ ಏಲಕ್ಕಿ ಜೊತೆ ಸೇರಿಕೊಳ್ಳೋ ಚಾನ್ಸ್ ಇರುತ್ತೆ. ಆದರೆ ಕೇರಳದ ಏಲಕ್ಕಿ ತೊಗೊಂಡ್ರೆ, ಮೈಸೂರು ಟೈಪು ಅಥವಾ ಒಜುಕ ಟೈಪ್ ತೊಗೊಂಡ್ರೆ ಅವು ಗ್ರೀನಾಗೇ ಇರ್ತವೆ. ಸೊ ಆದ್ದರಿಂದ ಅದಕ್ಕೆ ಉತ್ತಮವಾದ ಬೆಲೆಯನ್ನು ಅಲ್ಲಿ ಕಣ್ಣಿಗೆ ನೋಡಿದ ತಕ್ಷಣ ಉತ್ತಮವಾದ ಬೆಲೆಯನ್ನು ಕೊಡ್ತಾರೆ. ಬಟ್ ಅದರಲ್ಲಿ ಏನಿರುತ್ತೆ ಅಂದರೆ ನೀವು ಪ್ರತಿಯೊಂದು ಒಡೆದು ನೋಡಿದಾಗ ಕೆಲವು ಮೆಚೂರಿ ಆಗಿರಲ್ಲ, ಬೀಜ ಕಪ್ಪಿರಲ್ಲ, ಅದು ಒಂದು ತೂಕನೂ ಇರಲ್ಲ. ಬಟ್ ಕಣ್ಣಿಗೆ ಅದು ಗ್ರೀನಾಗಿ ಕಾಣ್ತಿರೋದ್ರಿಂದ ಬೆಲೆಯನ್ನು ಕೊಡ್ತಾರೆ. ಸೊ ಆ್ಯಕ್ಚುಲಿ ಬೆಲೆ ಕೊಡಬೇಕಾಗಿರೋದು ಬೀಜ ಕಪ್ಪಿರುವಂಥ ಏಲಕ್ಕಿಗೆ, ಅದು ಉತ್ತಮವಾಗಿರುತ್ತೆ. ಸೊ ಮತ್ತೆ ಹಣ್ಣಾದ ಮೇಲೆ ಕುಯ್ಯೋಕೆ ಹೋದರೆ ಒಡೆದೋಗ್ಬಿಡುತ್ತೆ, ಅದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಆವಾಗ ಬೀಜನೇ ಮಾರಬೇಕಾಗತ್ತೆ. ಸೊ ಬೀಜ ಮಾರಿದಾಗ ಒಂದು ಸ್ವಲ್ಪ ಸುವಾಸನೆ ಎಲ್ಲ ಈಚೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಹಣ್ಣು ಫಿಸಿಯಲಾಜಿಕಲಿ ಮೆಚೂರ್ಡ್ ಏಲಕ್ಕಿ ಕುಯ್ದು ಸ್ವಲ್ಪ ಹಳದಿ ಇದ್ದರೆ ಏನು ತೊಂದರೆ ಏನಿಲ್ಲ.
ಸೊ ರೇಟ್ ವ್ಯತ್ಯಾಸ ಅಂತ ಹೇಳಿದಾಗ ಅದಕ್ಕೊಂದು 50ರಿಂದ 100 ರೂಪಾಯಿ ಜಾಸ್ತಿ ಕೊಡ್ತಾರೆ. ಸೊ ಅಂದರೆ ನೀವು ಕೇರಳದ ತೊಗೊಂಡೋಗ್ಬಿಟ್ಟು ಹಳದಿಯಲ್ಲಿ ಏಲಕ್ಕಿಗೆ ಅಲ್ಲಿ ಒಂದು 500 ಕಡಿಮೆ ಕೊಡ್ತಾರೆ. ನಮ್ಮಲ್ಲಿ ಅಷ್ಟೇನು ವ್ಯತ್ಯಾಸ ಆಗೋಲ್ಲ. ಒಂದು ನಮ್ಮಲ್ಲಿ ಸಕಲೇಶ್ಪುರ ಮಾರ್ಕೆಟಲ್ಲಿ 100ರಿಂದ 150 ರೂಪಾಯಿ ಗ್ರೀನ್ ಇದ್ದರೆ ಜಾಸ್ತಿ ಕೊಡ್ತಾರೆ, ಈ ಬೇರೆದಕ್ಕೆ ಕಡಿಮೆ ಕೊಡ್ತಾರೆ. ಯಾಕೆಂದರೆ ಈ ಮಾರ್ಕೆಟಲ್ಲಿ ಹಣ್ಣಿಂದ ಬಂದಂಥದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಗೊತ್ತಿದೆ. ಸೊ ಅದರಿಂದ ಏನು ತೊಂದರೆ ಏನಿಲ್ಲ. ಮತ್ತು ಗ್ರೀನಿಗೋಸ್ಕರನೇ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಏಲಕ್ಕಿಗೆ ಗ್ರೀನ್ನೆಸ್ ಉಳಿಲಿಕ್ಕೂ ಕೆಲವು ಕೆಮಿಕಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಸೊ ಅದನ್ನು ಮಾಡಿ ಮತ್ತೆ ಏನಾಗ್ತಾ ಇದೆ ಅಂದರೆ ಅದೆಲ್ಲ ಟೆಸ್ಟಿಂಗ್ ಹೋಗ್ತಾ ಇದೆ, ಅಲ್ಲಿ ರಿಜೆಕ್ಟ್ ಆಗ್ತಾಯಿದೆ. ಮತ್ತು ಈ ಏಲಕ್ಕಿಯಲ್ಲಿ ಕಜ್ಜಿ ಇದ್ದರೆ ಏಲಕ್ಕಿ ರೇಟ್ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರನೇ ರೈತರು 15 ದಿನಕ್ಕೆ ಒಂದು ಸರಿ ಸ್ಪ್ರೇ ಮಾಡಲಿಕ್ಕೆ ಶುರು ಮಾಡಿ ಇವಾಗ ರೆಸಿಡ್ಯೂ ಪ್ರಾಬ್ಲಮ್ ಆಗಿದೆ. ಸೊ ಅಟ್ಲೀಸ್ಟ್ ಕರ್ನಾಟಕದ ಏಲಕ್ಕಿಗೆ ನಾವು ಒಂದು 4 ಸ್ಪ್ರೇ ಮಾಡೋದೇ ಕಷ್ಟದಲ್ಲಿ ಮಾಡ್ತಾ ಇದ್ದೇವೆ. ಅದರಿಂದ ನಮ್ಮಲ್ಲಿ ರೆಸಿಡ್ಯೂ ಪ್ರಾಬ್ಲಮ್ಸ್ ಇಲ್ಲ. ಸೊ ಅದರಿಂದ ನಮ್ಮ ಏಲಕ್ಕಿ ಇತ್ತೀಚೆಗೆ ಗುಣಮಟ್ಟದ ಏಲಕ್ಕಿ ಅಂತ ಈವನ್ ಕೇರಳ ಟ್ರೇಡರ್ಸು ಸುಧಾ ಬಂದು ಹುಡುಕ್ತಾ ಇದ್ದಾರೆ, ಇಲ್ಲಿ ಯಾರು ಬೆಳಕು ಕೊಟ್ಟರೆ ಆ ರೀತಿ. ಬಟ್ ಏನಂದರೆ ಏಲಕ್ಕಿ ತಗೊಳ್ಳೋರಿಗೆ ಈ ಕಜ್ಜಿ ಇದ್ದರೆ ರೇಟ್ ಕೊಡೋಲ್ಲ, ಗ್ರೀನ್ ಇಲ್ಲದೆ ಇದ್ದರೆ ರೇಟ್ ಕೊಡೋಲ್ಲ. ಸೊ ನಮ್ಮ ಎದುರಿಗೇನೆ 50 ರೂಪಾಯಿ ಕಡಿಮೆ ಹೇಳ್ತಾರೆ, ನಮಗೂ ಒಂಥರ ಬೇಜಾರಾಗುತ್ತೆ, ಒಳ್ಳೆಯ ಏಲಕ್ಕಿನೇ ಇರುತ್ತೆ. ಸೊ ಅದರಿಂದ ಇವತ್ತಿನ ಮೇಲೆ ಏಲಕ್ಕಿ ಇವತ್ತು ಆಲ್ಮೋಸ್ಟ್ 2,500ದಿಂದ 3,000 ರೂಪಾಯಿ ರೇಟ್ ಇದೆ. ಸೊ ಈ ರೇಟಲ್ಲಿ ಎಲ್ಲ ಏಲಕ್ಕಿಗೂ ರೇಟ್ ಇರುತ್ತೆ. ಗ್ರೀನೇ ಅಂತಲ್ಲ, ಅಥವಾ ಬೋಲ್ಡ್ ಇರಬೇಕು. ಏಲಕ್ಕಿ ಗುಣ ಅಂತ ಹೇಳಿದರೆ ದಪ್ಪ ಇರಬೇಕು, ಉದ್ದ ಇರಬೇಕು, ಆದಷ್ಟು ಕಜ್ಜಿ ಜಾಸ್ತಿ ಇರಬಾರ್ದು. ಅಂಥ ಏಲಕ್ಕಿಗೆ ಮಾರ್ಕೆಟ್ ರೇಟ್ ಚೆನ್ನಾಗಿದೆ. ಸೊ ಅದರಿಂದ ನಾವು ಏನು ಮಾಡಿದ್ದೇವೆ, ಇತ್ತೀಚೆಗೆ ನಾವು ಕಾವೇರಿಯನ್ನು ರಿಲೀಸ್ ಮಾಡಿದ್ದು ಬೋಲ್ಡ್ ಇರೋದಕ್ಕೋಸ್ಕರ ಅದನ್ನು ರಿಲೀಸ್ ಮಾಡಿದ್ದೇವೆ. ದಪ್ಪ ಇದೆ ಕಾಯಿ, ಸೊ ಅದನ್ನು ರಿಲೀಸ್ ಮಾಡಿದ್ದೇವೆ. ಸೊ ಆನಂತರ ನಮಗೆ ಗ್ರೀನ್ ಅಂತ ಹೇಳಿದರೆ ನಮ್ಮಲ್ಲಿ ASR ಅವಿನಾಶ್ ಒಂದು ಗ್ರೀನ್ ಇರುವಂಥ ತಳಿ, ಅದನ್ನು ರಿಲೀಸ್ ಮಾಡಿದ್ದಾವೆ. ಸೊ ಈ ತಳಿಗೆ ಮಲಬಾರ್ ತಳಿಗಳನ್ನು ಸುಧಾ ಬೆಳ್ಕೊಂಡು ಆದಷ್ಟು ಇನ್ಸೆಕ್ಟಿಸೈಡನ್ನು ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತಿದ್ದಾವೆ. ನಾವು ಯಾವುದೇ ಏಲಕ್ಕಿಯನ್ನು ಕುಯ್ದುಬಿಟ್ಟು ನಾನು ಆಗಲೇ ಹೇಳ್ದಂಗೆ ಕುಯ್ತೇವೆ, ಆನಂತರ ಅದನ್ನು ತೊಳಿತೇವೆ, ಆನಂತರ ಡ್ರೈಯರ್ಗೆ ಹಾಕ್ತೇವೆ. ನಾರ್ಮಲಿ ಗ್ರೀನ್ ಟು ರೇಷ್ಯೂ 20% ಇರುತ್ತೆ. ಹಣ್ಣನ್ನೇ ಕುಯ್ದು ಒಣಗಿಸಿದ್ರೆ 25% ಗಂಟ ಬರುತ್ತೆ, ಬಟ್ ಏಲಕ್ಕಿಯಲ್ಲಿ ಕಷ್ಟ. ಸೊ 18ರಿಂದ 22 ಗಂಟೆ ಬರುತ್ತೆ. ಸೊ ಎಳೆದು ಕುಯ್ದಿದ್ರೆ 16% ಬರುತ್ತೆ, ಅದು ಎಳೆದಿರುತ್ತೆ. ಸೊ 18ರಿಂದ 22%, 20ರಿಂದ 22% ಮಲಬಾರ್ ತಳಿಗಳು ಡ್ರೈ ರಿಕವರಿ ಕೊಡ್ತಾ ಇದ್ದಾವೆ. ಒಂದು 18ರಿಂದ 22 ಬೀಜ ಇರುತ್ತೆ. ಸೊ ಅಂಥ ತಳಿಗಳನ್ನು ನೋಡಿದಾಗ ಅದು ಒಂದು 22% ಡ್ರೈ ರಿಕವರಿ, 18 ಮೇಲೆ ಇರಬೇಕು. ಸೊ 22 ಗಂಟೆ 18ರಿಂದ 22, ಅರೌಂಡ್ 20, ನಾವು ಜನರಲ್ ಹೇಳೋದು 20% ಡ್ರೈ ರಿಕವರಿ ಇರುತ್ತೆ. ಏಲಕ್ಕಿ ಬೆಳೆಯೋದ್ರಿಂದ ನೀವು ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆ ಅಟ್ಲೀಸ್ಟು ಒಂದು ಎಕರೆಯಲ್ಲಿ 1,000 ಗಿಡ ಕುಂತ್ಕೊಂಡಿರುತ್ತೆ. ಸೊ 1,000 ಗಿಡದಿಂದ ನೀವು ಒಂದು 300 kg ಅಷ್ಟು, 250ರಿಂದ 200 kg ಅಷ್ಟು ಏಲಕ್ಕಿ ಬೆಳೆದರೆ 1 ಲಕ್ಷ ರೂಪಾಯಿ ಆದಾಯನ ಮಾಡ್ಕೊಬೋದು. 1-1.5 ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ ಚೆನ್ನಾಗಿ ಬೆಳೆದಿದ್ರೆ. ಸೊ ಇನ್ನು ಅದು ಅಂದರೆ ಒಂದು 2.5, ಅಂದರೆ ಈ ರೇಟಲ್ಲಿ ಒಳ್ಳೆ ಹಣ ಆಗುತ್ತೆ. ಸೊ ಆನಂತರ ನೀವು ಆರ್ಥಿಕತೆ ಅಂತ ಹೇಳಿದ್ರೆ ಈಗ ಚೆನ್ನಾಗಿದೆ, ಬಟ್ ಇಳುವರಿ ಬರಬೇಕು. ಸೊ ಇಳುವರಿ ಏನಾಗುತ್ತೆ ಅಂತ ಹೇಳಿದರೆ ವಾತಾವರಣದ ವ್ಯತ್ಯಾಸ ಇದೆ, ಅದ್ರ ಜೊತೆಗೆ ಲೇಬರ್ ಪ್ರಾಬ್ಲಮ್ಸ್ ಇದೆ. ಸೊ ಕುಯ್ಯೋ ಜನ ಮತ್ತು ಇರಿಗೇಷನ್ ವ್ಯವಸ್ಥೆ, ಇದ್ರ ಮೇಲೆ ಇಳುವರಿ ಡಿಪೆಂಡ್ ಆಗುತ್ತೆ, ಮ್ಯಾನೇಜ್ಮೆಂಟ್ ಡಿಪೆಂಡ್ ಆಗುತ್ತೆ. ಸೊ ಏಲಕ್ಕಿ ಬೆಳೆಯೋದ್ರಿಂದ ಆದಾಯ ಇದೆ, ಬಟ್ ಅದನ್ನು ಚೆನ್ನಾಗಿ ಬೆಳೆದವ್ರಿಗೆ ಮಾತ್ರ, ಅದ್ರ ಹಿಂದೆ ನೋಡ್ಕೊಂಡು ಬೆಳೆದವ್ರಿಗೆ. ಮಿಕ್ಸ್ಡ್ ಕ್ರಾಪ್ ಆಗಿ ಮನೆಗೋಸ್ಕರ ಬೆಳ್ಕೊಳ್ತಿದ್ದಾರೆ, ಅಂದರೆ ಅದು ಒಂದು ತೃಪ್ತಿ ಕೊಡುತ್ತೆ. ಸೊ ಅವರೆಲ್ಲ ಈಗ 2 ಎಕರೆ ಕಾಫಿನಲ್ಲಿ ಹಾಕಿದರೆ ಒಂದು 50 kg ಕುಯ್ತಾರೆ. ಸೊ ಅದು ಮನೆಗಾಗುತ್ತೆ ಅಥವಾ ನೆಂಟರು ಕೊಡಲಿಕ್ಕಾಗುತ್ತೆ. ಸೊ ಅದು ಮತ್ತೆ 2 ವರ್ಷಕ್ಕೊಂದು ಸರಿ ಬರುತ್ತೆ, ವರ್ಷ ಬರೋಲ್ಲ ಅಲ್ಲಿ. ಅದೊಂದು ಸಮಸ್ಯೆ ನೋಡ್ತೇವೆ ಅಲ್ಲಿ, ಯಾಕೆಂದರೆ ಅವ್ರೇನು ಮಾಡೋದಿಲ್ಲ. ಅದು ರಿಕವರಿ ಆಗಿ 2ನೇ ವರ್ಷಕ್ಕೆ, ಈಗ 3ನೇ ವರ್ಷದ ನಂತರ ಶುರುವಾಗುತ್ತೆ, ಮತ್ತು ಒಂದು ಒಳ್ಳೆ ಕ್ರಾಪ್ ಆಗುತ್ತೆ. ಮತ್ತು ಇನ್ನು ಬರೋ ವರ್ಷಕ್ಕೆ ಭಾರಿ ಕಡಿಮೆ ಇರುತ್ತೆ. ಕೆಲವರು ಅದು ಕುಯ್ಯೋಕ್ಕೆ ಹೋಗಲ್ಲ ಅಂತಾರೆ. ಮತ್ತು ಇನ್ನೊಂದು ವರ್ಷಕ್ಕೆ ಇನ್ನೊಂದು 100 kg, 50 kg, 100 kg ಕುಯ್ತಾರೆ. ಅದು ಇಂಟರ್ ಕ್ರಾಪಾಗಿ ಕುಯ್ಯೋದು. ಅಡಿಕೆಯಲ್ಲಿ ಚೆನ್ನಾಗಿ ಬರುತ್ತೆ, ಅಡಿಕೆಯಲ್ಲಿ ಏಲಕ್ಕಿಯನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಏಲಕ್ಕಿ ಏನಂದರೆ ಕಂದುಗಳ ಸಂಖ್ಯೆ ಮೇಲೆ ಇಳುವರಿ ಬರೋದು. ಕಂದುಗಳು ಕಡಿಮೆ ಆಯಿತು ಅಂತ ಹೇಳಿದರೆ ಇಳುವರಿ ಕಡಿಮೆ ಆಗುತ್ತೆ. ಕಂದುಗಳನ್ನು ಉಳಿಸ್ಕೋಬೇಕು, ವರ್ಷ ಬರ್ಸ್ಕೋಬೇಕು, ಮತ್ತು ಅದನ್ನು ಉಳಿಸ್ಕೋಬೇಕು. ನಾವು ಏಲಕ್ಕಿ ಬಗ್ಗೆ ಸಂಪೂರ್ಣವಾಗಿರೋ ಮಾಹಿತಿ ಇರುವಂತಹ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಅಂದ್ಕೊಂಡು ಸರಣಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಇದರಲ್ಲಿ ನಮಗೆ ಈಗಾಗಲೇ ನೀವೆಲ್ಲ ನೋಡಿರೋ ಹಾಗೇ
ಇದು ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಅಪ್ಪಂಗಳ ರಿಸರ್ಚ್ ಸ್ಟೇಷನ್ದು ಹಲವಾರು ವಿಜ್ಞಾನಿಗಳ ಕಾರ್ಯಕ್ರಮಗಳನ್ನು ಕೊಟ್ಟರು. ತಳಿಗಳ ಬಗ್ಗೆ ತಿಳ್ಕೊಂಡ್ವಿ, ನರ್ಸರಿ ವಿಧಾನವನ್ನು ತಿಳ್ಕೊಂಡ್ವಿ, ಅದೇ ರೀತಿ ಬೇಸಾಯ ಕ್ರಮಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಪ್ರಧಾನ ವಿಜ್ಞಾನಿ ಮತ್ತು ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಅಂಕೇಗೌಡ ಸರು ಇದರದ್ದು ನೀರಿನ ನಿರ್ವಹಣೆ, ಕೊಯ್ಲು, ಆಮೇಲೆ ಆರ್ಥಿಕತೆ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ನೀವು ಈ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದರೆ ಏಲಕ್ಕಿಯ ರೋಗ, ಕೀಟ, ಅದರ ನಿಯಂತ್ರಣದ ಬಗ್ಗೆ ನಾವಿನ್ನೂ ಕಾರ್ಯಕ್ರಮವನ್ನು ಕೊಟ್ಟಿಲ್ಲ. ಅದನ್ನು ನೀವು ಮುಂದೆ ನಿರೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.